ಪ್ರಮುಖ ಸುದ್ದಿಗಳನ್ನೆಲ್ಲ ನೋಡಿದ್ವಿ. ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ರಾಜ್ಯದಲ್ಲಿ ಪ್ರಮುಖ ನಗರಗಳಲ್ಲಿ ನಾವು ಯಾವತ್ತು ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ದಿನ ಅನ್ನೋದನ್ನು ತೋರಿಸ್ತೀವಿ. ಬನ್ನಿ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ನಗರಗಳಲ್ಲಿ ಅಂತ ನೋಡ್ಕೊಂಡು ಬರೋಣ. ಶಿವಮೊಗ್ಗದ ನ್ಯಾಷನಲ್ ಫಾರ್ಮಸಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಕುವೆಂಪು ರಂಗಮಂದಿರದಲ್ಲಿ ಬೆಳಿಗ್ಗೆ 10 ಗಂಟೆಗೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಅಂಬೇಡ್ಕರ್ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಮಂಗಳೂರಿನಲ್ಲಿ ಸಮುದಾಯ ಸಂಘಟನೆಯಿಂದ ಇತ್ತೀಚೆಗಷ್ಟೇ ನಿಧನರಾದಂತಹ ಖ್ಯಾತ ಕಲಾವಿದ MF ಹುಸೇನ್ ಹಾಗೂ ಲಿಂಗದೇವರು ಹಳೆಮನೆ ರಂಗಕರ್ಮಿ ಅವರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ. ಇನ್ನು ಉಡುಪಿಯಲ್ಲಿ ಒರಿಯಡ್ ಒರಿ ಅಸಲ್ ಅನ್ನೋ ತುಳು ಚಿತ್ರವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಕ್ರೈಸ್ಟ್ ಕಿಂಗ್ ಕಾನ್ವೆಂಟ್ JLB ರಸ್ತೆ ಬೆಳಿಗ್ಗೆ 11 ಗಂಟೆಗೆ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಈಗ ನೋಡೋಣ ಜಿಲ್ಲೆಗಳಿಂದ ಬಂದಿರುವ ವಿಶೇಷ ವರದಿಯನ್ನು. ಇವತ್ತಿನ ಸ್ಪೆಷಲ್ ಸ್ಟೋರಿ ಅಂತಂದ್ರೆ ಮಲೆನಾಡಿನ ಬಗ್ಗೆ. ಮಲೆನಾಡಿನ ಆಚರಣೆಗಳಂದ್ರೆ ಸಾಕು, ಅಲ್ಲೊಂದು ವಿಶೇಷತೆ ಇರುತ್ತೆ. ಅದರಲ್ಲೂ ಮುಂಗಾರು ಆರಂಭದಲ್ಲಿ ನಡೆಯುವಂತಹ ಜಾತ್ರೆಗಳು ವಿಶಿಷ್ಟತೆಯಿಂದ ಕೂಡಿರ್ತವೆ. ಅಂತೆಯೇ ಚಿಕ್ಕಮಗಳೂರು ಜಿಲ್ಲೆಯ ಇಂದಾವರ ಗ್ರಾಮದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಸುಗ್ಗಿ ಜಾತ್ರೆ ವಿಶಿಷ್ಟವಾಗಿರುತ್ತೆ ಹಾಗೂ ವಿಶೇಷವಾಗಿ ನಡೆಯುತ್ತೆ. ಬನ್ನಿ ಈ ಜಾತ್ರೆ ನೋಟವನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಬರಿಗಾಲಲ್ಲೇ ನಡಿಬೇಕು. ಮಾಂಸಾಹಾರಕ್ಕೆ ಇಲ್ಲಿ ನಿಷೇಧ. ಇದು ಚಿಕ್ಕಮಗಳೂರಿನ ಇಂದಾವರ ಗ್ರಾಮ. 5 ವರ್ಷಕ್ಕೊಮ್ಮೆ ನಡೆಯೋ ಈ ಗ್ರಾಮದ ಜಾತ್ರೆಯನ್ನ ಸರ್ವಧರ್ಮೀಯರು ಸೇರಿ ಆಚರಿಸ್ತಾರೆ. ಮನೆ ದೇಗುಲಗಳಿಗೆ ಸುಣ್ಣ ಬಣ್ಣ ಬಳಿದು ಇಡೀ ಗ್ರಾಮವನ್ನೇ ಸಿಂಗರಿಸ್ತಾರೆ. ದೇವರ ಮೇಲಿನ ಭಕ್ತಿಯಿಂದಾಗಿ ಇಡೀ ಗ್ರಾಮದೊಳಗೆ ಚಪ್ಪಲಿ ನಿಷಿದ್ಧ. ಮಾತ್ರವಲ್ಲ, ಮಾಂಸಾಹಾರ ಮದ್ಯಪಾನ ಸೇವಿಸುವಂತಿಲ್ಲ. ನಮ್ಮ ಗ್ರಾಮವನ್ನು ಮನೆ ತರಕ್ಕೆ ಇಟ್ಕೊಂಡಿರ್ತೀವಿ. 1 ತಿಂಗಳಿಂದಲೂ ಸ್ವಚ್ಛ ಮಾಡಿ ಆ ವಿಷಯದಿಂದ ಆ ಚಪ್ಪಲಿನ ಎಲ್ಲ ಹಾಕಬೇಕು ಅಲ್ಲೇ ಬಿಡ್ತೀವಿ. 1 ತಿಂಗಳಿಂದ ಮಾಡಿದ್ದ ಕಾರ್ಯಕ್ರಮಕ್ಕೋಸ್ಕರ 1 ವಾರನಾದರೂ ಈ ಚಪ್ಪಲಿನ ಹಾಕಬಾರ್ದು. ಸುಗ್ಗಿ ಹಬ್ಬ ಅಂತ ನಾವು ಒಂದು ಮೀಟಿಂಗ್ ಮಾಡ್ತೀವಿ, ಊರಲ್ಲಿ ಗ್ರಾಮದಿಂದ ಹೇಳಿಸ್ತೀವಿ. ಅವತ್ತಿಗೆ ಮಾಂಸಾಹಾರ ಬಿಟ್ಬಿಡ್ತೀವಿ. ಇದು 3 ವರ್ಷಕ್ಕೊಂದ್ಸರಿ ಆಗಂತ ಹಬ್ಬ. ಈ ಸರಿ 2 ವರ್ಷ ಜಾಸ್ತಿ ಆಗಿದೆ, 5 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀವಿ. ತುಂಬಾ ವಿಜೃಂಭಣೆ ಆಗ್ತಿದೆ. 5 ವರ್ಷಕ್ಕೊಮ್ಮೆ ಖಾರ ಹುಣ್ಣಿಮೆಯಂದು ಬೆಳಗಿನ ಜಾವ ನೆಲಮಾಳಿಗೆಯೊಳಗೆ ಹೂತಿದ್ದ ದೇವರ ಮೂರ್ತಿಗಳನ್ನು ಹೊರತೆಗೆಯಲಾಗುತ್ತೆ. 4 ದಿನ ಸರ್ವಧರ್ಮೀಯರು ಸೇರಿ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸ್ತಾರೆ. ಒಟ್ಟು 5 ದಿನ ಗ್ರಾಮದಲ್ಲಿ ಮಸಾಲೆ ಕುಟ್ಟುವುದು, ರೊಟ್ಟಿ ತಟ್ಟುವುದು, ಮನೆ ಗುಡಿಸುವ ಕಾರ್ಯ ನಡೆಯೋದಿಲ್ಲ. ನಿನ್ನೆ ಆರಂಭವಾಗಿರೋ ಜಾತ್ರೆಯಲ್ಲಿ ಮೊದಲ ದಿನ ದೇವತಾ ಮೂರ್ತಿಗಳ ಸ್ವಚ್ಛತಾ ಕಾರ್ಯ ನಡೆದಿದೆ. ಇಂದು ಸುಗ್ಗಿ ದೇವತೆಗಳ ಉತ್ಸವ, ನಾಳೆ ಕೆಂಡಾರ್ಚನೆ, ಸುಗ್ಗಿ ಕುಣಿತ ಸೇರಿದಂತೆ ನಾನಾ ಆಚರಣೆಗಳು ನಡೆಯುತ್ತವೆ. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು. ಒಂದು ಸ್ಪೆಷಲ್ ಆದಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ತನ್ನ ಹೆಂಡತಿ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅಂತ ಆರೋಪಿಸಿ ಪತಿಯೊಬ್ಬ ಮೊಬೈಲ್ ಟವರ್ ಏರಿದ್ದಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಇಲ್ಲಿನ ಚಿಂತಾಮಣಿಯ ಬಾಗೇಪಲ್ಲಿ ವೃತ್ತದಲ್ಲಿ ರಾಜಶೇಖರ್ ಎಂಬಾತ ಟವರ್ ಏರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾನೆ. ಈತನ ಹೆಂಡತಿ ಶಾರದಾ ವಕೀಲ ರಾಜರಾಮ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಈತ ಆರೋಪಿಸಿದ್ದಾನೆ. ಆದರೆ ಹೆಂಡತಿ ಶಾರದಾ ಮಾತ್ರ ಗಂಡನ ವರದಕ್ಷಿಣೆ ಕಿರುಕುಳ ತಾಳದೆ ಪತಿ ವಿರುದ್ಧ ದೂರು ದಾಖಲಿಸಿದ್ರಂತೆ. ಆತ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಈ ರೀತಿ ಇಲ್ಲದ ಆರೋಪ ಮಾಡ್ತಿದ್ದಾನೆ ಅಂತ ಆಕೆ ಆರೋಪಿಸಿದ್ದಾರೆ. ಇದೇ ವೇಳೆ ಇತ್ತ ಮೊಬೈಲ್ ಟವರ್ ಅನ್ನ ಏರಿರುವಂತಹ ರಾಜಶೇಖರ್ ಕೂಡ ವಕೀಲ ರಾಜರಾಮ್ ವಿರುದ್ಧ ಅಕ್ರಮ ಸಂಬಂಧ ಹಾಗೂ ದರೋಡೆ ದೂರು ದಾಖಲಿಸಿದ್ದಾನೆ. ಟವರ್ ಏರಿ ಇಷ್ಟೊತ್ತು ಅವಾಂತರ ಸೃಷ್ಟಿಸಿರೋ ಈ ಭೂಪನನ್ನ ವಿಚಾರಿಸಿಕೊಳ್ಳಿಕ್ಕೆ ಪೊಲೀಸರನ್ನು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡಿದಾರಂತೆ. ಯಾರು 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 ಅಣ್ಣ ಇದಾರೆ ಟವರ್ ಏನಾಗ್ಬೇಕು? ಅವ್ರೇನಾಗ್ಬೇಕು? ಯಾಕೆ
ಯಾಕೆ ದೂರ ಮಾಡಿದ್ದಾರೆ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡಿದಾರಂತೆ ಯಾರು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಮು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಈ ರಾಜಶೇಖರ್ ಅನ್ನೋರು ಎಷ್ಟೊತ್ತಿಗೆ ಈ ಟವರ್ ಏರಿದ್ದಾರೆ, ಏನಂತ ಇವರ ಗೋಳು? ಪ್ರತಿಮಾ, ಏನು ಒಂದು ಚಿಂತಾಮಣಿ ನಗರದ ಒಂದು ಬಾಗೇಪಲ್ಲಿ ವೃತ್ತದಲ್ಲಿ ಇರ್ತಕ್ಕಂಥ ಒಂದು ಟಾಟಾ ಟವರ್ ಒಂದು ಟವರ್ ಮೇಲೆ ಒಂದು ರಾಜಶೇಖರ್ ಇಂದು ಬೆಳಿಗ್ಗೆ ಒಂದು ಸುಮಾರು 5 ಗಂಟೆನಲ್ಲೇ ಹತ್ತಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈತ ಹೇಳೋದೇನು, ನನ್ನ ಒಂದು ಏನು ಟವರ್ ಮುಂಭಾಗನೇ ಇರ್ತಕ್ಕಂಥ ಒಂದು ರಾಜಾರಾಮ್ ವಕೀಲರ ಮನೆ, ಆತ ನನ್ನ ಹೆಂಡತಿನ ಅಕ್ರಮವಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಆತ ಒಂದು ಆರೋಪ ಮಾಡಿ ನನ್ನಿಂದ ನನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡಿದ್ದಾನೆ ಒಂದು ಆರೋಪ ಮಾಡಿ ಆತ ಮೊಬೈಲ್ ಟವರ್ ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಪ್ರತಿಮಾ. ಬಟ್ ಅದೇ ರೀತಿ ಆಕೆ ಹೆಂಡತಿ ಏನು ಮೊಬೈಲ್ ಟವರ್ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಕಳೆದ 8 ತಿಂಗಳಿಂದ ಏನು ಆಕೆ ರಾಜಶೇಖರ್ ಮೇಲೆ ಒಂದು ವರದಕ್ಷಿಣೆ ಕಿರುಕುಳ ಅನ್ನೋ ಒಂದು ಆರೋಪ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಇದರಿಂದ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಬೇಲ್ ಬಿಟ್ಕೊಂಡ್ ಬಂದಂತ ಒಂದು ರಾಜಶೇಖರ್ ಮತ್ತೆ ಹೆಂಡತಿ ಮೇಲೆ ಆಗಾಗ ಒಂದು ಗಲಾಟೆಗೆ ಹೋಗ್ತಾ ಇದ್ದ ಅಂತ ಒಂದು ಆರೋಪನ ಈಗ ರಾಜಶೇಖರ್ ಮಾಡ್ತಾ ಇದ್ದಾನೆ. ಇದೆಲ್ಲಾನು ನೋಡ್ತಿದ್ದ ಹೆಂಡತಿ ಏನೋ ರಾಜಶೇಖರ್ನನ್ನ ತೊರೆದು ಏನು ಕಳೆದ 8 ತಿಂಗಳಿಂದ ಈಚೆಗೆ ಒಂದು ಬೇರೆ ಮನೆಯನ್ನ ಮಾಡಿ ಆಕೆ ಬೇರೆಯನ್ನ ವಾಸ ಮಾಡ್ತಾರೆ. ಈಗ ಆಕೆ ಹೇಳೋ ಪ್ರಕಾರ ನನ್ನ ಗಂಡ ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದ, ಆದ್ರಿಂದ ನಾನು ಆತ್ಮಹತ್ಯೆ ಬಾಳಕ್ ಸಾಧ್ಯನೇ ಇಲ್ಲ ಅಂತ ಒಂದು ಮಾತನ್ನ ಹೇಳಕ್ಕೆ ಆತ ಆತ್ಮಹತ್ಯೆ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದೇ ರೀತಿ ಏನು ಆತನ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ವಕೀಲರಾಗಿರ್ತಕ್ಕಂಥ ಒಂದು ಚಿಂತಾಮಣಿ ನಗರದ ಒಂದು ನ್ಯಾಯಾಲಯದ ವಕೀಲರಾಗಿರ್ತಕ್ಕಂಥ ಒಂದು ರಾಜಾರಾಮ್ ಅವರನ್ನ ನಾವು ಮಾತಾಡಿಸಿದಾಗ ಆತ ಹೇಳೋದು, ಆಕೆ ನಮ್ಮಲ್ಲಿ ಒಂದು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹೊರತು ಆಕೆಗೂ ನನಗೂ ಯಾವುದೇ ರೀತಿಯ ಒಂದು ಅಕ್ರಮ ಸಂಬಂಧ ಇಲ್ಲ. ಅದನ್ನೇ ಇವಾಗ ರಾಜಾರಾಮನ್ ಅಂತ ಒಂದು ವಕೀಲ ಒಂದು ಆರೋಪ ಮಾಡ್ತಾನೆ. ಏನು ವಕೀಲ ಒಂದು ರಾಮು, ಇನ್ನು ಟವರ್ ಏರ್ಕೊಂಡೇ ಇದ್ದಾರಾ ಇವರು ಅಥವಾ ಇಳಿತಾರಂತ ಇಲ್ವಂತ? ಪ್ರತಿಮಾ, ಏನ್ ರಾಜಶೇಖರ್ ಹೇಳೋದು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಏನು ರಾಜಾರಾಮಿಂದ ನನಗೆ ಮೋಸ ಆಗಿದೆ, ನನ್ನ ಮಕ್ಕಳನ್ನ ನಾನು ಬೇರ್ಪಡ್ತಿದ್ದೇನೆ ರಾಜಾರಾಮ್, ಅದರಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರಿಗೆ ಒಂದು 5 ಗಂಟೆಗೆ ಮಾಹಿತಿ ಲಭ್ಯ ಆಗಿದ್ರು ಅವ್ರು ಪೊಲೀಸರು ಒಂದು ತಡವಾಗಿ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈಗ ಏನು ಆತನನ್ನು ಒಂದು ಇಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರತಿಮಾ. ಓಕೆ ರಾಮು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.